ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರ್ ಆಲ್ ಓವರ್ ಇಂಡಿಯಾ. ಈಗ ಮೊನ್ನೆಯಿಂದ 3 ದಿನ ಆಯ್ತು ಪಂಜಾಬಲ್ಲಿ ಇದ್ದು. ಈಗ ಇವತ್ತು ಮಳೆ ಬರ್ತಾ ಇದೆ ನೋಡಿ. ಐಸರ್ ಸರ್ವಿಸ್ ಸ್ಟೇಷನ್ ಅಲ್ಲಿ ಇದ್ದಾನೆ ಲುಧಿಯಾನದಲ್ಲಿ. ನೋಡಿ ಗಾಡಿ ಯಾವ ಥರ ಇದೆ. ಚಿತ್ರ ಸಣ್ಣ ಗಾಡಿಗಳಿಗೆ ಸೇಫ್ಟಿ ಇಲ್ಲ, ಮತ್ತು ಅವ್ರು ಹೋಗೋ ಸ್ಪೀಡ್ಗೆ ಲಿಮಿಟ್ ಇಲ್ಲ. ಆಕ್ಸಿಡೆಂಟ್ಗಳು ನಾರ್ಮಲ್ ಇದ್ದೇ ಇರ್ತಾವೆ. ಬಸ್ ಮೊನ್ನೆ ಬಿಲ್ ಆಗಿದೆ ಒಂದು ಏರಿಯಾದಲ್ಲಿ, ಅದನ್ನೇ ಆ ಬಿಲ್ ತೋರಿಸಿ ಈಗ ಸರಿ ಮಾಡಿಸ್ಕೊಂಡು ಹೋದ್ರು. ಲೀಕೇಜ್ ಇತ್ತು ಅಂದ್ರೆ ಪೈಪ್ ಲೀಕೇಜ್ ಇದೆ. ಈ ಕೂಲೆಂಟ್ ನೀರೆಲ್ಲ ಆಕ್ಚುಲಿ ಇದು ಲೀಕೇಜ್ ಆಗ್ತಾ ಇದೆ. ಸೇಮ್ ಗಾಡಿ ನೋಡಿ. ಅದೇ ಇದೇ ತರದ್ದು ನಂದು ಗಾಡಿ ಸೇಮ್, ಆದ್ರೆ ನಂದು ಬಾಡಿ ಯಾವ ತರ ಇದೆ, ಇದು ಯಾವ ತರ ಇದೆ. ನಂಗೆ ಈ ತರ ಕ್ಯಾಬಿನ್ ಬೇಕಾಗಿರೋದು ಗಾಡಿ. ಸೇಮ್ ಗಾಡಿ, ಆದ್ರೆ ಈ ಶೇಪ್ ಬೇರೆ, ಆ ಶೇಪ್ ಬೇರೆ. ಎರಡು ಸಿಸ್ಟಮ್ ಇಲ್ಲಿ. ಅದು ಯಾವ ಪ್ರಾಬ್ಲಮ್ ಬಂದಿದೆ ಅಂದ್ರೆ, ಅದೇ ಹೊಸ ಗಾಡಿ ಅಲ್ಲ ಇದು. ಲ್ಯಾಪ್ಟಾಪ್ ಹಾಕಕ್ಕೆ ಬಂದಿರ್ತಾನೆ. ಹೊಸ ಗಾಡಿಗಳೆಲ್ಲ ಲ್ಯಾಪ್ಟಾಪ್ ಹಾಕಕ್ಕೆ ಬಂದಿರ್ತಾರೆ. ಈಗ ನಾವು ಲುಧಿಯಾನದಲ್ಲಿ ಐಸರ್ ಶೋರೂಮ್ಗೆ ಯಾಕೆ ಬಂದಿದೆ ಅಂದ್ರೆ, ಇದು ಆಡ್ ಬ್ಲೂದು ಪೈಪು. ಇದನ್ನ ವಾಪಸ್ ಲೀಕೇಜ್ ಪ್ರಾಬ್ಲಮ್ ಇಂದ ಅದನ್ನ ವಾಪಸ್ಗೆ ರೀಪ್ಲೇಸ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಮತ್ತೆ ಆಡ್ ಬ್ಲೂ ಒಂದು 20 ಲೀಟರ್ ಹಾಕ್ತೀನಿ. ಈಗ ಹಾಕಿಸ್ಕೊಂಡು ನೋಡ್ತೀನಿ ಲೋಡ್ ಎಲ್ಲಿ ಅಂದ್ರೆ ಮತ್ತೆ ನೋಡುವ ಗಾಡಿ ಕೆಲಸ ಆಗಲಿ. हमने 2 गिलास लेके आए हो आप? फिर 2 गिलास गिलास पर लेकर आया ना, फिर मतलब आपको नहीं मालूम? फिर मालूम है। तो 2 बंदे के लिए फुल ये फूल हमारी मर्जी, वो तो हमारी मर्जी है, हम हाफ खाएंगे फुल खाएंगे। फुल के लिए बोला था आपने, बोला 2 बंदे हो गए, बोला फुल लगाना बोला। बाबूजी मेरी बात सुनो, बाबूजी कोई बात नहीं, बात कोई बात तो आप ಹೋಟೆಲ್ನಲ್ಲಿ ನಾನು ಸಿಂಗಲ್ ಆರ್ಡರ್ ಮಾಡಿ ಆಫ್ ಸೇವ್ ದೂದ್ ಅಂತೇಳಿ ಆರ್ಡರ್ ಮಾಡಿದೆ. ಅದಕ್ಕೆ ಒಬ್ಬರು ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋನು ಕೇಳ್ದ, ಒಬ್ರಿಗಾದ್ರೆ ಒಂಥರ ಯಾಕೆ ಕೊಡ್ತೀಯಾ, ನಮಗಾದ್ರೆ ಯಾಕೆ ಈ ಥರ ಕೊಡ್ತೀಯಾ ಅಂತೇಳಿ. ಈಗ ಬಂದಲ್ಲ ವೇಟರ್, ಇವನಿಗೆ ಸ್ವಲ್ಪ ಕ್ಲಾಸ್ ತೊಗೊಳ್ತಾ ಇದ್ದವ. ಯಾರಂದರೆ ಊಟಕ್ಕೆ ಬಂದವರು ಟ್ರಕ್ ಡ್ರೈವರು. ಹಂಗೆ ಈಗ ನಾನು ಸಿಂಗಲ್ ಬಂದಿದ್ದೆ, ನಾನು ಆಫ್ ಅಂತ ಹೇಳ್ಬಿಟ್ಟೆ. ನಾನು ಅಕೇಲೆ ಅಂತ ಹೇಳಿದರೆ ಒಬ್ಬನಿಗಾಗುವಷ್ಟು ಊಟ ಕೊಡಬೇಕು ಧಾಬಾಗಳಲ್ಲಿ. ಹಂಗೆ ಹೇಳಿ ನಂದು ಆರ್ಡ್ರ್ ಬಂತು. ಅವನಿಗೆ ಬೇಜಾರಾಯ್ತು ಪಕ್ಕದವನಿಗೆ, ಯಾಕೆ ಅಂದರೆ ಅವನು ಆಫ್ ಹೇಳಿದ್ದಂತೆ. ಹಾಗೆ ಇಬ್ಬರಿಗೆ ಫುಲ್ ತಂದು ಕೊಟ್ಟು ಅವತ್ತು ಊಟ ಎಲ್ಲ ಆಯಿತು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಬೆಳಗ್ಗೆ ನಾನೇ ಕೇಳಿದೆ, ಐಟಮ್ ನಾನೇ ಹೋಗಿ ತರ್ತೇನೆ, ಎಲ್ಲಿ ಅಂತೇಳಿ ಅಡ್ರೆಸ್ ಕೊಡಿ ಅಂತೇಳಿ ಇವ್ರ ಹತ್ರ. ನಾನು ತರಬೇಕಾಗಿರೋ ಪೈಪ್ ಇದ್ದು ID ನಂಬರ್ ಸಿಗುತ್ತೆ, ಅದನ್ನು ತೊಗೊಂಡು ಹೋಗಿ ಐಸರ್ ಶೋರೂಮ್ದು ಒಂದು ಗೋಡೌನ್ ಇದೆ, ಅಲ್ಲಿ ಹೋಗಿ ತೊಗೊಬರ್ಬೇಕು. ಈ ಅಂಗಡಿಗೆ ಮನೆಯಿಂದ ಗೇಟ್ ಪಾಸ್ ಆಗುತ್ತೆ, ಇವ್ರು ಹೊರಗೆ ಹೋಗ್ಬೇಕಿತ್ತು ಅಲ್ಲಿ ಒಂದು. ಮನೆ ಗೇಟ್ ಅದು. ನೋಡಿ ಆ ಗೇಟ್ಗೆ ಗೇಟ್ ಆ ಕಡೆ ಓಪನ್ ಮಾಡಿದ್ರೆ ಇದ್ರೊಳಗೆ ಬರುತ್ತೆ. ಅವಾಗ ಹೀಟ್ ಜಾಸ್ತಿ ಆಗ್ತಾ ಇದೆ ಸ್ಪೀಡ್ ಮೀಟ್ರ್. ಮತ್ತೆ ಅದು ಸ್ಪೀಡ್ ಮೀಟ್ರ್ ಜಾಸ್ತಿ ಹೀಟ್ ಆಗಬಾರ್ದು, ಇಂಜಿನಿಗೆ ಪೆಟ್ಟಿದೆ. ಈಗ ಅದಕ್ಕೆ 8,200 ರೂಪಾಯಿ ಅಂತ ಹೇಳಿದರೆ ಅದೊಂದು 2 ಕೇಬಲ್ ತರಕ್ಕೆ. ಸೋಮವಾರ ಬೆಳಗ್ಗೆ ಮಾಡಿ ಕೊಡ್ತೇವೆ ಕೆಲಸ ಅಂತ ಹೇಳಿದ್ದಾರೆ ನಮಗೆ. ಸರಿ ಆಯ್ತು, ಇನ್ನು ಇಷ್ಟು ದಿನ ಕಾದಿದ್ದಿದೆ. 3-4 ದಿನ ಆಯ್ತು ನಾ ಇಲ್ಲಿ ಬಂದು ಪಂಜಾಬ್ಗೆ. ಇನ್ನೂ ಇಲ್ಲೇ ಇದ್ದೀನಿ. ಇನ್ನು ಗಾಡಿ ಕೆಲಸ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು. ಸೋಮವಾರ ಹೊರಡೋಕ್ಕಾಗುತ್ತೆ ನೋಡೋ. ನಾನು ಮನೆ ಬಿಟ್ಟು ಎಷ್ಟು ದಿನ ಆಯಿತು, ಏನು ಗಂಟೆ ದಿನ ನೋಡ್ದಂಗೆ ಆಗ್ಬಿಡ್ತು. ಅನಿಸೋದೇ ಇಲ್ಲ, ದಿನಗಳನ್ನ ನೋಡ್ತಾನೆ ಇರಲಿಲ್ಲ. ಈಗ ಗಾಡಿಗಳ ಕೆಲಸ ಬಂತಂದರೆ ದಿನ ನೋಡಬೇಕಾಗುತ್ತೆ, ಗಂಟೆ ನೋಡಬೇಕಾಗುತ್ತೆ. ಎಷ್ಟು ಗಂಟೆ ಆಯಿತು ಬೆಳಗ್ಗೆ, ಎಷ್ಟು ಗಂಟೆ ರಾತ್ರಿ, ಎಷ್ಟು ಗಂಟೆ ಆಯಿತು, ಗಾಡಿ ಕೆಲಸ ಆಯ್ತಾ ಇಲ್ವಾ ಅನ್ನೋ ಕನ್ಫ್ಯೂಸ್ ಇರುತ್ತೆ. ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ, ಅದೇ ಆ್ಯಡ್ ಬ್ಲೂ ಪೈಪ್ ಮತ್ತು ಕೂಲೆಂಟ್ ಪೈಪ್ ಲೀಕೇಜ್ ಇದೆಯಲ್ಲ, ಆ ಪೈಪ್ನ ತರೋಕ್ಕೆ ಐಸರ್ ಅವ್ರದ್ದು ಗೋಡೌನಿಗೆ ಹೋಗ್ತಾ ಇದ್ದೀನಿ ನಾನೇ.
ಈ ಅಲ್ಲಿಂದ ಶೋರೂಮಿಂದ 25 ಕಿಲೋಮೀಟ್ರ್ ಇತ್ತು ಐಶರ್ ಅವ್ರ ಗೋಡೌನ್ಗೆ. ಅದಕ್ಕೆ ಶೋರೂಮ್ ಮುಂದೆ ಒಂದು ಗಾಡಿ ಹೋಗ್ತಾ ಇತ್ತು ನಾವು ಹೋಗೋ ದಾರಿಯಲ್ಲಿ. ಲುಧಿಯಾನದ್ದು ಮುಂದಿನ ಲಾಸ್ಟ್ ಸ್ಟಾಪಲ್ಲಿ ನಂಗೆ ಡ್ರಾಪ್ ಮಾಡಿದ್ರು. ಕೂಲೆಂಟ್ ಪೈಪ್ ಲೀಕೇಜ್ ಇತ್ತಲ್ಲ, ಇದೇ ಪೈಪ್ ಲೀಕೇಜ್ ಇತ್ತು. ಯಾವ್ದಾರ ಈ ಗಾಡಿ ಹೋಗುತ್ತಾ ನೋಡ್ತಾ ಇದ್ದೀನಿ. 22 ಕಿಲೋಮೀಟ್ರ್ ಡ್ರಾಪ್ ಕೇಳ್ಕೊಂಡು ಬಂದಿದ್ದೀನಿ ಥರ ಹೋಗ್ತೀನಿ ಡ್ರಾಪ್ ಕೇಳ್ಕೊಂಡು ಅದರ ಗಾಡಿಗೆ. ರೈಟ್ ಜನರು ಸಿಕ್ತಾರ ಅಂತ ಗಾಡಿ ಆಯಿತು. ಅಣ್ಣ ಡ್ರಾಪ್ ಕೊಟ್ಟರು ಐಟಮ್ ಒಯ್ಯೋಕ್ಕೆ. ಹೋಗಿ ಸಂಜೆ ಒಳಗೆ ಹಾಕ್ಸೋಣ. हाँ बराबर है. अभी उसका ये बाईपास का आगे उसके इधर से 7 किलोमीटर है ब्रिज से. पर तुम लोग इधर पीछे रहते हो तो मैं पीछे होता रहते. नहीं दोनों शोरूम रोड के ऊपर ही आने. हाँ भाई नंदीपुर हाईवे के ऊपर ही आने. हाँ 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 ओके ओके ಪಾಯಿಂಟ್ ಬಂತು. ಮಾಡ್ತಾವ್ರೆ ಅದಕ್ಕೊಂದು 8,000 ರೂಪಾಯಿ ಐಟಮ್ 8,190 ರೂಪಾಯಿ. ಹಿಂಗೋ ಮಾಡಿ ತೆಗೆದು ನೋಡಿ ಈ ಪೈಪನ್ನ ರಿಪ್ಲೇಸ್ಮೆಂಟ್ ಮಾಡಿದ್ವಿ 2 ಪೈಪ್. ಇದರಿಂದನೇ ಲೀಕೇಜ್ ಇದ್ದಿದ್ದು ಸಮಸ್ಯೆ ಅಂದರೆ ಸಮಸ್ಯೆ. ಲೀಕೇಜ್ ಎಷ್ಟು ಕೂಲೆಂಟ್ಗೆ ನೀರು ಹಾಕಿದ್ರು ಮತ್ತು ಕೂಲೆಂಟ್ ಹಾಕಿದ್ರ ಮೇಲೆ ಲೀಕೇಜ್ ಆಗ್ತಾ ಇತ್ತು. ಡೀಪ್ಲಿ ಒಳಗೆ ಹೋಗ್ಬಿಟ್ರು ಬಟ್ಟೆ ನೋಡಿದ್ರೆ ಕನೆಕ್ಷನ್ ಹಂಗೆ ಇದೆ ಕೊಡೋಕ್ಕೆ. ಸಿಕ್ಸ್ ವೀಲಿಗೆಲ್ಲ ತುಂಬ ಲಾಂಗ್ ಹೋಗೋರಿಗೆಲ್ಲ ಸೇಫ್ಟಿ ಏನಿಲ್ಲ, ಎಲ್ಲ ಎಕ್ಸ್ಪ್ರೆಸ್ ಮೈಂಡ್ ಹೋಗ್ತಿರ್ತಾರೆ 6 ವೀಲ್ ಅವರು. ಮತ್ತು ಈ ಪರಿಸ್ಥಿತಿ ಬನ್ನಿ ಅಂತ ಕೊಡ್ತಾರೆ ಒಂದು ಅಪೋಸಿಟ್. ಬನ್ನಿ ನೋಡಿ ಇಲ್ಲಿಗೆ ಅಂತ ಹೇಳ್ತೇನೆ ನಾನು. ಅಮೃತ್ಸರಿಗೆ ಒಂದು ಲೊಕೇಶನ್ ಕಳಿಸಿದ್ದಾರೆ, ಹೋಗಿ ನೋಡ್ಕೋಬೇಕು. ವಾಟರ್ ಲೀಕೇಜ್ ಇದ್ದು ಸರಿ ಆಯ್ತು ಕರೆಕ್ಟಾಗಿ. ಮತ್ತು 2 ಫೋನ್ ಮಾಡಿದ್ದೀನಿ ರೋಡಿಂಗ್ ಹೋಗ್ಬೇಕು ಎಲ್ಲಿಗೆ ಅಂತ ಒಂದು ರೌಂಡ್ ಹಾಕೊಂಬರ್ಬೇಕು ಗಾಡಿ ಟ್ರಯಲ್. ಗೇಟ್ ತಗೋಸ್ತಾನೆ ನೋಡಿ. ಈಗ ಇಲ್ಲಿ ಶೋरूमಲ್ಲಿ यहाँ से निकल जाएगा. किधर से कहाँ गया इसका? ये देखो ऊपर से दिख रहा है तुमको? यहाँ से दिखेगा, ऊपर से देखो. ये जो है ना ये बड़ा बटरफ्लाई जैसे हाथ देखो, टॉर्च मार के देखो. ये यहाँ ये लगा है ना, हाँ दिख रहा है नीचे से. हाँ वही है ना मिडल से. बोला था दिख जाएगा तेरे को, मैं तुझे पता लग जाए. ये वाला है ना, जो ये वाला, हाँ ये ड्रेन वाल्व है इसका. इसको ऐसे घुमाएगा ना, खुल जाएगा ये पूरा पानी जैसे ढक्कन खोलते हैं बोतल का. पानी. हाँ हाँ. पूरा निकल जाएगा नीचे से सारा. ओके ओके ओके. इसको रहने देना, जब पूरा निकल जाएगा तो ये बंद हो जाएगा. हाँ ओके 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 फिर ऊपर से डाल देना कूलेंट. ओके ओके. इसको घुमा के खोल लेना. ಹಾಂ ಆ ಕೂಲೆಂಟ್ ಮುಂದೆ ಹಾಕ್ಕೊಳ್ಳಿ ಅಂದ. ಆಮೇಲೆ ಟೈಪ್ ಮಾಡ್ಸೋದು. ಹೊಂಟ್ರು ಅವ್ರು ಡ್ಯೂಟಿ ಮಾಡಿ ನಮ್ಗೆ ಹೊಂಟ್ರು ಅವರು ಅದನ್ನ ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ಆ ಕೂಲೆಂಟ್ ಇದು ನೀರು ಹೆಂಗೆ ತೆಗೆದು ಅಂತೇಳಿ ಹೇಳ್ದೆ ಇಷ್ಟೊತ್ತೆ ಅವ್ರು. ಬನ್ನಿ ಒಂದು ಬಿಲ್ ಹೇಳ್ತಾರೆ ಅಂದ್ರೆ ಎಷ್ಟು ಮಾಡ್ತಾರೆ ನೋಡೋ ಬಿಲ್. ಅದಕ್ಕೆ ಆಯ್ತು ಆ ಪಾರ್ಟ್ಸಿಗೆ 8,200 ರೂಪಾಯಿ. ಒಂದು 5,150 ರೂಪಾಯಿ ಹಾಕಿಸಿದೆ. हमारी मत. हाँ भाई हाँ ओके ओके. My God, bike now side with that. Wait for it.
ಶಿವಬಾಜಿ ಊಟ ಮಾಡಿ ಅಮೃತ್ಸರ್ಗೆ ಹೋಗ್ಬೇಕು. 5ನೇ ರೊಟ್ಟಿ ನೋಡಿ, ಇದು 2 ಸೇವ್ ಆರ್ಡರ್ ಮಾಡಿದ್ದೆ. ಈಗ ಊಟ ಮಾಡಿ ಅಮೃತ್ಸರ್ಗೆ ಹೋಗ್ಬೇಕು, 3 ಕಿಲೋಮೀಟರ್. ಜಲಂಧರ್ ಪಾಸ್ ಆಗ್ತಾ ಇದ್ದಾರೆ. ಗಾಡಿ ಐಶರ್ ಶೋರೂಮ್ ಅಲ್ಲಿ ಗಾಡಿ ಇಟ್ಟಿದ್ದಕ್ಕೆ ಬಿಲ್ ಬಂದ್ಬಿಟ್ಟು 10,837 ರೂಪಾಯಿ ಬಿಲ್ ಆಯ್ತು. ಅಮೌಂಟ್ ಎಲ್ಲ ಕೊಟ್ಟು ಗಾಡಿ ತಗೊಂಡು ಅಲ್ಲಿ ಅಮೃತ್ಸರ್ಗೆ ಹೋಗ್ತಾ ಇದ್ದಾನೆ. ಅಲ್ಲಿಂದ 160 ಕಿಲೋಮೀಟರ್ ಇತ್ತು ದಿನದಿಂದ ಅಮೃತ್ಸರ್ಗೆ ಹೋಗಿ ಬೆಳಗ್ಗೆ ಅಕ್ಕಿ ಲೋಡ್ ಮಾಡಿದ್ದೀವಿ. ಎಲ್ಲಿಗೆ ಅಂದ್ರೆ ಚೆನ್ನೈಗೆ ಅನ್ಸುತ್ತೆ. ಚೆನ್ನೈಗೆ ಅಕ್ಕಿ ನೋಡಿದ್ವಿ, ಬೆಳಗ್ಗೆ ಲೋಡ್ ಮಾಡುತ್ತಿಲ್ಲ. ಇವಾಗ ಬರ್ಬೋದು ಅಲ್ಲಿ 3 ಗಂಟೆಗೆ ಹೋಗ್ತೀನಿ ಪಾರ್ಟಿ. ಏನು 11 ಆಗಿರುತ್ತೆ. 2 ಗಂಟೆಗೆ ಹೋದ್ರೆ ನಡೆಯುತ್ತೆ ಪಾರ್ಟಿ. ಆ ಪೈಪ್ ತರಕ್ ನಾನೇ ಹೋಗಿ ಬಂದೆ ಅಲ್ವಾ, ಅಲ್ಲೇ ಸ್ವಲ್ಪ ಸುಸ್ತಾಯ್ತು. ಯಾಕಂದ್ರೆ ಬಸ್ ಎಲ್ಲ ಏನು ಇರ್ಲಿಲ್ಲ. ಹೋಗುವಾಗ್ಲೂ ಡ್ರಾಪ್, ಬರುವಾಗ್ಲೂ ಡ್ರಾಪ್. 25 ಕಿಲೋಮೀಟರ್ 50 ಕಿಲೋಮೀಟರ್ 2 ಡ್ರಾಪ್ ಅಲ್ಲಿ ಹೋಗಿ ಬಂದ್ಬಿಟ್ಟೆ. ಇಲ್ಲ ಅಂದಿದ್ರೆ ಸೋಮವಾರ ಆಗ್ತಿತ್ತು ಕೆಲಸ. ಇವತ್ತು ಶನಿವಾರ, ನಾಳೆ ಭಾನುವಾರ ಆಗಲ್ಲ. ನಾಳೆ ಭಾನುವಾರ ಸಂಜೆ ತರಿಸ್ತೇವೆ, ಸೋಮವಾರ ಬೆಳಿಗ್ಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾನೇ ಹೋಗಿ ಬಂದ್ಬಿಟ್ಟೆ. ನಾಳೆ ಬೆಳಗ್ಗೆ ಸ್ವಲ್ಪ ಬೆಳಗಿನ ಮಧ್ಯಾಹ್ನ ಟೈಮ್ ಲೋಡಿಂಗ್ ಮಾಡಿ ಸ್ವಲ್ಪ ಮಲ್ಕೊಂಡ್ಬಿಡ್ತೀನಿ. ರಾತ್ರಿ ಓಡಿಸ್ಬೇಕಲ್ಲ. ನಾಳೆ ಸಂಜೆ ಲೋಡ್ ಎಲ್ಲ ಮಾಡಿಸಿ ಬೆಳಗ್ಗೆ ಏರ್ ಚೆಕ್ ಮಾಡಿಸ್ತೀನಿ. ಏರ್ ಚೆಕ್ ಮಾಡಿಸಿ ಗ್ರೀಸ್ ಒಂದು ಹೊಡಿಸ್ಲಿಕ್ಕಿದೆ. ಗ್ರೀಸ್ ಒಂದು ಹೊಡಿಸ್ತೀನಿ. ಬೆಳಗ್ಗೆ ತೋರಿಸ್ತೀನಿ. ಬೆಳಗ್ಗೆ ಗ್ರೀಸ್ ಹೊಡಿಸ್ತೀನಿ. ಬೆಳಗ್ಗೆ ಟೈರ್ ಏರ್ ಚೆಕ್ ಮಾಡಿಸ್ತೀನಿ. Turn right onto Grand Trunk Road. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಪರ್ಫೆಕ್ಟ್ ಆಲ್ ಓವರ್ ಇಂಡಿಯಾ. ನೋಡಿ, ನಾವೀಗ ಎಕ್ಸಾಕ್ಟ್ ಆಗಿ ಅಮೃತ್ಸರ್ ಅಲ್ಲಿ 3.5 ಕಿಲೋಮೀಟರ್. ನಾನು ಮತ್ತೆ ಸೈಡ್ ಹಾಕಿದೆ.